ಬೆಂಗಳೂರು ನಗರದ ಕಸ ವಿಲೇವಾರಿ ಮಾಡುವಂತಹ ಡಂಪಿಂಗ್ ಯಾರ್ಡ್ ಬೆಳ್ಳಳ್ಳಿಯ ಬಳಿ ಇತ್ತು. ಆ ಒಂದು ಬೆಳ್ಳಳ್ಳಿ ಬಳಿ ಇದ್ದಂಥ ಡಂಪಿಂಗ್ ಯಾರ್ಡನ್ನು ಈಗ ಸ್ಥಳೀಯರು ಸ್ಥಗಿತಗೊಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಡಂಪಿಂಗ್ ಯಾರ್ಡಲ್ಲಿ ಡಂಪನ್ನು ಮಾಡಬಾರ್ದು ಕಸವನ್ನು ಅನ್ನುವಂಥ ರೀತಿಯಲ್ಲಿ ಅವರು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ನಾನು ಈಗ ಸ್ಥಳೀಯರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾವ ಕಾರಣಕ್ಕಾಗಿ ರಸ್ತೆ ತಡೆದು ಈ ಒಂದು ಡಂಪಿಂಗ್ ಯಾರ್ಡನ್ನು ಸ್ಥಗಿತಗೊಳಿಸಿದ್ರಿ? ಡಂಪಿಂಗ್ ಯಾರ್ಡನ್ನ ಸ್ಥಗಿತಗೊಳಿಸ್ಬೇಕಂತ ನಮ್ಮ ಉದ್ದೇಶ ಏನಲ್ಲ. ಇದು ಡಂಪಿಂಗು ಸುಮಾರು ವರ್ಷಗಳಿಂದ ಆಗ್ತಾವ್ರೆ. ಕಸ ಇಲ್ಲಿ ಹತ್ತತ್ರ 80% ಬಂಡೆ, ಸರ್ಕಾರಿ ಬಂಡೆ ಜಾಗ ಎಲ್ಲ ಮುಚ್ಚಾಕಿದ್ದಾರೆ. ಡಂಪಿಂಗ್ ಯಾರ್ಡನ್ನ ಸ್ಟಾಪ್ ಮಾಡೋ ಉದ್ದೇಶ ನಮ್ಮದಲ್ಲ. ಇವ್ರೇನು ಮಾಡ್ತಾಯಿದ್ದಾರೆ ಅಂದರೆ, ಡಂಪಿಂಗ್ ಮಾಡೋಕ್ಕೆ ಮುಂಚೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕೆಲವು ಸವಲತ್ತು ಸೌಕರ್ಯಗಳನ್ನ ಮಾಡಿಕೊಡ್ತೀನಿ ಅಂತೇಳಿ ಬರೀ ಆಶ್ವಾಸನೆ ಕೊಟ್ಟಿದ್ದಾರೆ. ಆಗಲಿ ಯಾವುದನ್ನ ನೆರವೇರಿಸಿಲ್ಲ. ಒಂದು ನೀರಿನ ವ್ಯವಸ್ಥೆ ಆಗ್ಬೋದು, ಇಲ್ಲ ರಸ್ತೆ ಕಾಮಗಾರಿಯದಾಗ್ಬೋದು, ಇಲ್ಲ ಕ್ರೀಡಾಂಗಣ ಮಾಡ್ತೀವಿ, ಉದ್ಯಾನವನ ಮಾಡಿಕೊಡ್ತೀವಿ, ಈ ಥರ ಭರವಸೆಗಳನ್ನ ತುಂಬ ಕೊಟ್ಟಿದ್ದಾರೆ. ನಾನೊಂದು 4-5 ಹೇಳಿದ್ದೀನಿ ಅಷ್ಟೇ. ಈ ಒಂದು ನಮ್ಮದು BWSS ಆಗಿ ನೀವು ಕಾವೇರಿ ವಾಟರೆಲ್ಲ ಬಂದಿದೆ, ತಿರ್ಗಿ ರಸ್ತೆ ರೆಡಿ ಮಾಡ್ತೀನಿ ಅಂತ ಹೇಳೋದು. ರಸ್ತೆ ಎಲ್ಲ ಸುತ್ತಮುತ್ತಲೆಲ್ಲ ಹಳ್ಳಗುಂಡಿ ಬಿದ್ದಿದೆ. ಯಾವುದೇ ರಸ್ತೆ ಇದುವರೆಗೂ ರೆಡಿಯಾಗಿಲ್ಲ. ನಾವು ಕಳೆದ ವರ್ಷ ಇದನ್ನೊಂದು 3-4 ಸರಿ ಮಾಡಿದ್ದೀವಿ. ಯಾವಾಗ ಹೇಳೋದು ಆಶ್ವಾಸನೆ ಕೊಡ್ತಾರೋ ಆಗಲಿ ಯಾವುದೇ ಕೆಲಸ ಮಾಡ್ತಾಯಿಲ್ಲ. ಮತ್ತು ಈ ಕಸ ವಿಲೇವಾರಿ ಮಾಡೋದು ಇವರು ಸೂಕ್ತವಾದ ರೀತಿಯಲ್ಲಿ ಮಾಡಲ್ಲ. ನಮ್ಮ ಜನರ ಕಣ್ಣೋರ್ಸೋಕ್ಕೆ ಮಾತ್ರ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾರೆ. ಡಂಪಿಂಗ್ ಯಾರ್ಡಿಂದ ನಿಮಗೇನು ಸಮಸ್ಯೆ ಆಗ್ತಾ ಇದೆ ಅಂತ ನಮಗೆ ಡಂಪಿಂಗ್ ಯಾರ್ಡಿಂದ ಏನು ಸಮಸ್ಯೆ ಆಯ್ತಾ ಇದೆ ಅಂದರೆ, ಅವ್ರು ಯಾರ್ಡ್ ಮಾಡೋವಾಗ ಶುದ್ಧವಾಗಿ ಮಾಡ್ತಾರೆ. ನಾವು ಔಷಧಿ ಸಂಪರ್ಣೆ ಮಾಡೋದಾಗಲಿ, ವಾಸನೆ ಮತ್ತು ಕಾಯಿಲೆ ಬರೋದಾಗಲಿ, ಮತ್ತು ಈ ಗಾಡಿಗಳು ಓಡಾಡೋದ್ರಿಂದ ಇಲ್ಲಿ ನೀವು ಆ ಗಾಡಿ ಒಂದು ಸರಿ ನೋಡ್ಬೋದು, ನಿಂತಿರೋ ಗಾಡಿಗಳ ಹತ್ರ ಹೋದ್ರೆ ಸಾಕು ಗಬ್ಬು ವಾಸನೆ ಬರುತ್ತೆ. ಯಾವುದೇ ರೀತಿಯ ರಾಸಾಯನಿಕ ಹಾಕೋದು, ಕೆಮಿಕಲ್ ಹಾಕಿ ಇದು ಮಾಡೋಂಥ ರೂಲ್ಸ್ ಇದ್ದರೂ ಅದನ್ನೆಲ್ಲ ಮಾಡಲ್ಲ. ಅದರಿಂದ ಇಲ್ಲಿ ಜನಗಳು ತೊಂದರೆ ಆಯ್ತೈತೆ. ಮತ್ತು ಇವರು ಕೊಟ್ಟಿರೋಂಥ ಆಶ್ವಾಸನೆ ಯಾವುದು ಕೊಟ್ಟಿಲ್ಲ ಅಂತೇಳಿ ಎರಡಕ್ಕೂ ಸೇರಿ ನಾವು ಈ ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಅನಿರ್ದಿಷ್ಟವಾಗಿ ಪ್ರತಿಭಟನೆ ಮಾಡ್ತೀರಾ ಹೇಗೆ? ಹೌದು, ಇದನ್ನು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋವರೆಗೂ ನಾವು ಯಾವುದೇ ಡಂಪಿಂಗ್ ಮಾಡೋಕ್ಕೆ ಬಿಡೋದಿಲ್ಲ. ತಾವೇಳಿ, ನಿತ್ಯ ಎಷ್ಟು ವೆಹಿಕಲ್ ಬರ್ತಾ ಇತ್ತು, ಆ ಒಂದು ವೆಹಿಕಲ್ಗಳನ್ನು ತಡೆಯುವಂಥ ಕೆಲಸ ಮಾಡಿದ್ರಿ ತಾವು. ಈಗ ನಿಮ್ಮ ಬೇಡಿಕೆ ಏನು ಅಂತ? ಸರ್, ನಮ್ಮ ಬೇಡಿಕೆ ಕುಡಿಯೋ ನೀರು. ಈಗ ಬೋರ್ ಹಾಕಿದ್ರು, ಕಸ ಹಾಕಿಲ್ಲೆಲ್ಲ ಮಾಲಿನ್ಯ ಇದಾಗೋಗಿದೆ. ಬೋರ್ ಹಾಕಿದ್ರು ನೀರೆಲ್ಲ ಮಾಲಿನ್ಯ ಬಂದುಬಿಟ್ಟಿದೆ. ಕುಡಿಯೋಕ್ಕೆ ನೀರು ಇದಾಗ್ತಾಯಿಲ್ಲ, ಶುದ್ಧೀಕರಣ ಆಗಿಲ್ಲ. ಎಲ್ಲ ಬರೀ ಗಲೀಜು ಇದು ಬರ್ತಾಯಿದೆ, ಮಾಲಿನ್ಯ ಇದಾಗೋಗಿದೆ ನೀರು. ಮತ್ತು ಕಾಯಿಸ್ಬಿಟ್ಟು ಕುಡಿಬೇಕು ನೀರನ್ನ. ಬೋರ್ ಹಾಕಿರೋ ನೀರುಗಳು ಸಿಗ್ತಾಯಿಲ್ಲ. ರಸ್ತೆ ಅಭಿವೃದ್ಧಿ ಮಾಡಿಲ್ಲ, ಬೀದಿ ದೀಪ ಇಲ್ಲ, ಚರಂಡಿ ಇಲ್ಲ. ಈ ದಿನ ಬೆಳಗ್ಗೆ ಇಲ್ಲಿ ಕಸ ಇರ್ತಾರೆ, ರೋಡ್ಗಳಲ್ಲೇ ಬೆಂಕಿ ಹಾಕ್ಬಿಡ್ತಾರೆ ಪಕ್ಕದಲ್ಲಿ. ಆ ಹೊಗೆ ಕುಡಿದು ಕ್ಯಾನ್ಸರು, ಅಸ್ತಮ, ಬೇಗ ಕೆಮ್ಮು, ಸುಮಾರು ಕಾಯಿಲೆಗಳಿಂದ ನರಳ್ತಾವ್ರೆ. ಅಗ್ರ ಲೆವೆಟಲ್ಲಿ ಹೋದ್ರೆ ಡಾಕ್ಟ್ರೇ ಇಲ್ಲ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಈ ಥರ ಇವರೆಲ್ಲ ಬಂದು ಮಾತಾಡ್ಕೊಂಡು ಆಫೀಸರ್ ಹೋದ್ರಲ್ಲ, ಬಂದು ಮಾತಾಡೋಗಿದ್ದೆ ಅಷ್ಟೇ. ಇದುವರೆಗೂ ಯಾರೂ ಇದು ತಲೆ ಹಾಕಿಲ್ಲ. ನಮ್ಮ ಗೋಳನ್ನ ಯಾರೂ ಕೇಳೋರೇ ಇಲ್ಲ. ಇಲ್ಲಿರೋರೆಲ್ಲ 20-30 ಹಳ್ಳಿಯರು ಬರೀ ಬಡವರು. ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ. ನಮಗೇನು ಕೇಳ್ತಾ ಇಲ್ಲ ನಾವು. ಬೀದಿ ದೀಪ, ರಸ್ತೆ ಅಭಿವೃದ್ಧಿ, ಇಲ್ಲಿನ ಅಭಿವೃದ್ಧಿ ಕೇಳ್ತಾ ಇರೋದು. ಆಟೋದ ಮೈದಾನ, ಒಂದು ಭವನಗಳು, ಅಂತಿಂಥವು ಪಾರ್ಕ್, ಇಂಥವು ಯಾವೂ ಇಲ್ಲ. ಇಲ್ಲಿನ ಜನಕ್ಕೆ ಯಾವುದೇ ಸೌಕರ್ಯ ಮಾಡ್ತಾಯಿಲ್ಲ. ಇದ್ರ ಬಗ್ಗೆ ಗಮನ ಇಲ್ಲ. ಆಫೀಸರ್ಗೇನು ಬೆಳ್ಳಳ್ಳಿ ಕೊರೆ ಬಂಡೆ ಇದೆ, ಕಸ ಹಾಕ್ಬಿಟ್ಟು ಇಲ್ಲಿರೋ ಜನನೂ ಕಸ ಅಂತ ತಿಳ್ಕೊಂಬಿಟ್ಟಾರೆ. ಬೇರೆ ಯಾರೂ ಇದು ಮಾಡ್ತಾರೆ. ಇಲ್ಲಿ ಕಸ ತೊಗೊಂಡ್ಬಂದು ಇಲ್ಲಾಗ್ತಾರೆ. ಇಲ್ಲಿನ ಅಭಿವೃದ್ಧಿಗೆ ಮಾತ್ರ ಯಾರೂ ಗಮನ ಕೊಡ್ತಾಯಿಲ್ಲ. ಅದರಿಂದ ಅವ್ರು ಬಂದು ಆಫೀಸರ್ ಬಂದು ಮಾತು ಕೊಡೋದಲ್ಲ, ಈ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ನಾವು. ಸರ್, ನಿನ್ನೆ ಮಧ್ಯಾಹ್ನವೇ ಇಲ್ಲಿ ರಸ್ತೆಯನ್ನು ಬಂದ್ ಮಾಡಿದ್ರಿ ತಾವು. ಈಗ ಎಷ್ಟು ವೆಹಿಕಲ್ಗಳು ಒಳಗಿದ್ದಾವೆ, ಜೊತೆಗೆ ಇನ್ನೂ ಎಷ್ಟು ವೆಹಿಕಲ್ಗಳು ಬರಬೇಕಿತ್ತು, ಅದು ವಾಪಸ್ ಹೋಗಿದೆ? ಹೌದು, ಇನ್ನೂ ಒಂದು 200 ವೆಹಿಕಲ್ ಒಳಗಡೆ ಇದೆ. ಇನ್ನೂ ಒಂದು 200-300 500 ಡೈಲಿ ವೆಹಿಕಲ್ಸ್ ಬರ್ತವೆ. ಅದರಲ್ಲಿ ಕದ್ದು ಪದ್ದು ಬರೋ ಕೆಲವೇ, ಅದರಲ್ಲಿ ನ್ಯಾಯ ರೀತಿಯಲ್ಲಿ ಬರೋವೇ. ಆ ಥರ ಇನ್ನೂ ಬರೋವನ್ನು ತಡೀತಾ ಇದ್ದೀವಿ. ಸರ್, ಅಧಿಕಾರಿಗಳೇನಾದರೂ ತಮ್ಮನ್ನು ಭೇಟಿ ಮಾಡುವಂಥದ್ದು ಅಥವಾ ತಮಗೆ ಭರವಸೆ ಕೊಡುವಂಥ ಕೆಲಸ ಮಾಡಿದ್ರಾ? ಇಲ್ಲ ಸರ್, ಬರಲ್ಲ. ಹೋದ ವರ್ಷ ಕೊಟ್ಟೋದಂತ ಹೋದವರು ಇದುವರೆಗೂ ತಿರುಗಿ ನೋಡಿಲ್ಲ. BBMP ಆಫೀಸರು ಯಾವುದೇ ರೀತಿ ಯಾರೂ ಅಧಿಕಾರಿಗಳು ಬರಲೇ ಇಲ್ಲ ಇಲ್ಲಿ ಇದುವರೆಗೂ. ಆ ಬಿಸಿಲಲ್ಲೇ ಕೂತ್ಕೊಂಡು ಇದು ಮಾಡ್ತಾಯಿದ್ವಿ, ಧರಣಿ ಮಾಡ್ತಾಯಿದ್ವಿ. ಇತ್ತೇನೇ ಅಂತ ಗಮನ ಕೊಡೋರೇ ಯಾರೂ ಇಲ್ಲ ಆಫೀಸರ್. ಈಗ ಒಂದು ದಿನ ಏನಾದರೂ ಬೆಂಗಳೂರಿನಲ್ಲಿ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಲಿಲ್ಲ ಅಂತಂದರೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ. ಅಂದರೆ ಗಾರ್ಬೇಜ್ ಸಿಟಿ ಅಂತ ಅನ್ಸ್ಕೊಬಿಡುತ್ತೆ. ಈ ರೀತಿ ಪರಿಸ್ಥಿತಿ ಇದ್ರೂ ಕೂಡ ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ ಅಂತ? ಸರ್, ಯಾಕೆ ಅಂದರೆ ಅವ್ರಿಗೆ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಇದೇ ಇಲ್ಲ. ಅದು ಇಲ್ಲಿ ನಮ್ಮ ಹೇಳಿದ ಸಮಸ್ಯೆಗಳನ್ನ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಏನಿದೆ ಆ ಸಮಸ್ಯೆಗೆ ಹಿಂದೆ ಬಂದು ಅದು ಮಾತು ಕೊಟ್ಟು ಹೋದ್ರಲ್ಲ, ಬಂದು ಸ್ಪಂದನೆ ಮಾಡಿಲ್ಲ. ಬಂದು ಮಾಡಿಕೊಟ್ರೆ ನಮಗೇನು ತೊಂದರೆ ಇಲ್ಲ. ಇವಾಗೂ ಫಸ್ಟ್ ಬರೀ ಮಾತಿಗೆ ಉಳಿಬಾರ್ದು, ಬರಬೇಕು, ಕೆಲಸ ಕಾರ್ಯ ಮಾಡಬೇಕು. ಈಗ ನೋಡಿ, ಇಲ್ಲಿ ನೋಡಿ, ಇದು ಮುಂದೆ ಅದು ನೋಡಿಸಿ ಅದನ್ನು. ಈಗ ನೋಡಿ, ಇಲ್ಲೇ ನೋಡಿ ಯಾವ ಥರ ಕಿತ್ತು ಇದಾಗಿದೆ ನೋಡಿ ಸರ್. ಆಫೀಸರು ಯಾವುದೇ ರೀತಿ ಗಮನ ಕೊಡ್ತಾ ಇಲ್ಲ. ರಸ್ತೆಗಳು ಹಾಳಾಗಿದೆ, ಮೂಲಸೌಕರ್ಯಗಳ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹೌದು, ಬೀದಿ ದೀಪ ಇಲ್ಲ, ಚರಂಡಿ ಇಲ್ಲ. ಈ BWSS ಬಿಲ್ಲಿ ಅಗದೋದವರು ಮುಚ್ಚುತ್ತಾನೆ ಇಲ್ಲ.
ಸುಮಾರು ಜನ ಆಕ್ಸಿಡೆಂಟಾಗಿ ಬೀಳ್ತಾರೆ. ಕಸ ಬಂತು ರೀತಿಗೆ ಸುರ್ಕೊಂಡು ಹೋಗ್ತಾ ಇರ್ತದೆ ದಾರಿಯಲ್ಲಿ. ಆ ಸ್ಮೆಲ್ಗೆ ಇರೋಕ್ಕೆ ಆಗಲ್ಲ. ನಾವು ನೋಡಿ ಈಗೂ ಇಲ್ಲಿ ನಿಂತ್ಕೊಂಡ್ರೂ ಸ್ಮೆಲ್ ತಡೆಯೋಕ್ಕಾಗ್ತಾಯಿಲ್ಲ. ಊಟ ತಿನ್ನೋಕೆ ಹೋದ್ರೆ ವಾಂತಿ ಬರ್ತದೆ ಹಂಗೇನೆ. ನೋಣ ಸೊಳ್ಳೆ ಇಲ್ಲಿದ್ದ ಕಾಯಿಲೆಗಳು ಬಂದು ಎಲ್ಲ ಜನ ಇದಾಗ್ತಾಯಿದ್ರು. ಅಧಿಕಾರಿಗಳು ಅದೇನು ನಿರ್ಲಕ್ಷ್ಯ ಪಡ್ತಾರೋ ಗೊತ್ತಿಲ್ಲ. ಈ ಅಕ್ಕಪಕ್ಕದ ಊರುಗಳ್ನ ಇದಕ್ಕೆ ಮಾತ್ರ ಒಳ್ಳೆ ಇದನ್ನು ಮಾಡ್ಕೊಂಡಿದ್ದಾರೆ ಅಷ್ಟೇ. ಕ್ವಾರೆಗೆ ಮಾತ್ರ ಒಳ್ಳೆ ಅವ್ರ ಸೇಫ್ಟಿ ಅವ್ರು ನೋಡ್ಕೊಂತವ್ರು ಅಷ್ಟೇ. ಜನಗಳ ಸಮಸ್ಯೆ ಯಾರೂ ನೋಡ್ತಾ ಇಲ್ಲ. ಎಲ್ಲಿವರೆಗೂ ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸ್ತೀರಿ? ಎಲ್ಲಿವರೆಗೂ ವಾಹನವನ್ನು ಒಳಗೆ ಬಿಡೋದಿಲ್ಲ? ಸರ್, ಆಫೀಸರ್ ಬಂದು ಈ ಕೆಲಸ ಕಾರ್ಯಗಳನ್ನ ಈಡೇರಿಸ್ಬೇಕು. ಇಲ್ಲಿ ಏನು ಭರವಸೆ ಕೊಟ್ಟೋಗಿದ್ರು ಹೋದ ವರ್ಷ ಇದೆಲ್ಲ ಈಡೇರಿಸ್ಬೇಕು, ಮಾಡಬೇಕು. ಬಂದು ಅದು ಮಾಡಿಕೊಟ್ರೆ ಇದು ಈಡೇರಿಸಬೇಕು. ನಾವೆಲ್ಲ ಇದನ್ನು ಮುಗಿಸ್ತೀವಿ ಇವಾಗ. ಇಲ್ಲ ಅಂದರೆ ಅಕ್ಕಪಕ್ಕದ ಹಳ್ಳಿಗಳು 20ರಿಂದ 30 ಹಳ್ಳಿ ಇದ್ದಾವೆ. 30 ಹಳ್ಳಿ ಜನನೂ ಸೇರಿ ಉಪವಾಸ ಸತ್ಯಾಗ್ರಹ ಮಾಡೋಣಂತ ತೀರ್ಮಾನ ಮಾಡಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಪ್ರತಿಭಟನಾ ನಿರತ ಬೆಳ್ಳಳ್ಳಿಯ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಅವರ ಆಗ್ರಹ ಏನಪ್ಪ ಅಂತಂದರೆ ಇಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ. ಆ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಯನ್ನು ಈಡೇರಿಸದ ಹೊರತಾಗಿಯೂ ಕೂಡ ಇಲ್ಲಿ ಈ ಒಂದು ಕಸದ ವಾಹನವನ್ನು ಒಳಗೆ ಬಿಡೋದಕ್ಕೆ ನಾವು ಬಿಡೋದಿಲ್ಲ. ಜೊತೆಗೆ ಡಂಪಿಂಗ್ ಯಾರ್ಡನ್ನು ಇವರು ನಮ್ಮ ಬೇಡಿಕೆಯನ್ನು ಈಡೇರಿಸಿದ ಬಳಿಕವೇ ಅವರು ಮತ್ತೆ ಪುನರಾರಂಭ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.